ಒಂದು ಸ್ಟೋರಿ ಬರುತ್ತೆ. ಆಮೇಲೆ ಇನ್ನೊಬ್ರು ಆ್ಯಕ್ಟರ್ ಬಂದಿಲ್ಲ, ಸಂಕಲ್ಪ್ ಶರ್ಮಾ ಅಂತ ಸತ್ಯ ಕ್ಯಾರೆಕ್ಟ್ ಮಾಡಿದ್ದಾರೆ ಅವರು, ಮತ್ತು ನಿಶಾಂತ್ ಶೆಟ್ಟಿ ಮಾಡಿರೋದು. ಸೊ ಈ ಮೂರು ಸ್ಟೋರಿಗಳು ಏನಾಗುತ್ತೆ ಅಂದರೆ ಅದರಲ್ಲಿ ಚಾಲೆಂಜಿಂಗ್ ಏನಂದರೆ ಸ್ಟಾರ್ಟಿಂಗ್ ವಿದಿನ್ 18-20 ಮಿನಿಟ್ಸಲ್ಲಿ ನಿಮಗೆ ಆ ಮೂರು ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಕೊಡ್ಬೇಕು. ನಮಗೆ ಸ್ಟಾರ್ಟಿಂಗ್ ನಿಮ್ಗೆ ಅನಿಸ್ಬೇಕದು ಬೇರೆ ಬೇರೆ ಸ್ಟೋರಿ ಅಂತ. ಇಂಟ್ರೋಲ್ ಆಗುವಾಗ ಎರಡು ಸ್ಟೋರಿ ಕನೆಕ್ಟ್ ಆಗುತ್ತೆ, ನಿಮಗೆ ಆಫ್ಟರ್ 20 ಮಿನಿಟ್ಸ್ ನಂತರ ಅದು ಒಂದೇ ಫಿಲಮ್ ಆಗಿಬಿಡುತ್ತೆ. ಅದು ದೊಡ್ಡ ಚಾಲೆಂಜಿಂಗ್ ಎಡಿಟಿಂಗ್ ಪ್ಯಾಟರ್ನ್ ಆ್ಯಂಡ್ ಸ್ಕ್ರೀನ್ ಪೇ ಅಲ್ಲಿ. ಸ್ಟಾರ್ಟಿಂಗ್ 18-20 ಮಿನಿಟ್ಸ್ ಒಳಗೆ ನಿಮಗೆ ಮೂರು ಸ್ಟೋರಿ ಇದು ಬೇರೆ ಅಂತ ತೋರಿಸ್ಬೇಕು ನನಗೆ. ಅದಾದಮೇಲೆ ಈ ಮೂರು ಸ್ಟೋರಿಗಳು ಒಂದೇ ಫಿಲಮ್ ಅಂತ ನಮ್ದು ಕನ್ವೆ ಮಾಡಬೇಕು, ಅದು ಚಾಲೆಂಜಿಂಗ್. ಹೈಪರ್ ಲಿಂಕಲ್ಲಿ ಅದೇ ಯಾಕಂದರೆ ಪ್ರತಿ ಕ್ಯಾರೆಕ್ಟ್ರು ಪ್ರತಿ ಸ್ಟೋರಿದು ಒಂದು ಸ್ಪೀಡ್ ಇರುತ್ತೆ. ಈಗ ಎಕ್ಸಾಂಪಲ್ ಅರುಣ ಬಲರಾಜ್ ಮೇಡಮ್ದು ಒಂದು ಅವರು ಮಾತಾಡೋ ಸ್ಟೈಲ್ ಇದೆ ಇದಾಗಲಿ. ಸೊ ಅದು ಅವ್ರ ಸೀಕ್ವೆನ್ಸ್ ಬಂದಾಗ ಸ್ಲೋ ಆಗೋ ಚಾನ್ಸಸ್ ಇರುತ್ತೆ, ಅದು ಚಾಲೆಂಜಿಂಗ್ ಇದೆ. ಎಡಿಟಿಂಗ್ ಆ್ಯಂಡ್ ಸ್ಕ್ರೀನ್ ಪೇ ಆ್ಯಂಡ್ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡೋದೇ ಹೈಪರ್ ಲಿಂಕ್ ದೊಡ್ಡ ಚಾಲೆಂಜಿಂಗ್. ಡೆಫಿನೆಟ್ಲಿ ನಾವು ಏನು ಹೇಳಿದ್ರು, ಈಗ ನೀವು ಟ್ರೇಲರ್ ನೋಡಿದಾಗ ಇದು ಒಂದೇ ಫಿಲಮ್ ಥರ ಅನಿಸ್ತಲ್ಲ, ಅದೇ ಥರ ಫಿಲಮ್ ಇದೆ. ಬಟ್ ಸ್ಟಾರ್ಟಿಂಗ್ 20 ಮಿನಿಟ್ಸ್ ನಿಮಗೆ ಸಪ್ರೇಟ್ ಇರುತ್ತೆ. ಸೊ ಡೆಫಿನೆಟ್ಲಿ ಇದು ಮೂರು ಲಿಂಕು ಕನೆಕ್ಟ್ ಆಗುತ್ತೆ. ಇಂಟ್ರೋಲ್ ಆಗುವಾಗ ಎರಡು ಲಿಂಕ್ ಕನೆಕ್ಟ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಡೆಫಿನೆಟ್ಲಿ ನಮಗೆ ಹೇಳ್ಬೋದೇನೋ ಗೊತ್ತಿಲ್ಲ, ಕ್ಲೈಮ್ಯಾಕ್ಸ್ ಆಗುವಾಗ ಒಂದು ಸ್ಟೋರಿ ಅದು ಎಲ್ಲೂ ಸಿಗಲ್ಲ, ಬಟ್ ಅದೇ ಫಿಲಮ್ದು ಮೇನ್ ಪಿಲ್ಲರ್ ಆಗಿರುತ್ತೆ, ಬಟ್ ಎಲ್ಲೂ ಸಿಗಲ್ಲ ಅದು. ಸೊ ಅದೇ ಅದ್ರ ಬ್ಯೂಟಿ. ಮೇ ಬಿ ಕ್ಲೈಮ್ಯಾಕ್ಸ್ ಬಂದಾಗ ನಿಮಗೆ ಓಕೆ. ಇನ್ನೊಂದು ವಿಷಯ ಹೇಳಬೇಕು, ಫಿಲಮ್ ನೋಡಿ ಒಬ್ರು ಡಿಸ್ಟ್ರಿಬ್ಯೂಟ್ರು ಅವರೇ ಕಂಟೆಂಟ್ ಅಪ್ಲೋಡ್ ಮಾಡಿ ಡಿಸ್ಟ್ರಿಬ್ಯೂಷನ್ ಅವರೇ ನೋಡ್ತಿದ್ದಾರೆ. ಹೊಸಬರಿಗೆ ಇದು ಸಿಗ್ತಿರೋದು ದೊಡ್ಡ ವಿಷಯ, ಯಾಕಂದ್ರೆ ನಿಮಗೂ ಗೊತ್ತಿದೆ ದೊಡ್ಡ ಸ್ಟಾರ್ ಫಿಲಮ್ಗಳಿಗೆ ಇದೆಲ್ಲ ಡಿಸ್ಟ್ರಿಬ್ಯೂಷನ್ ಸಿಗುತ್ತೆ. ಬಟ್ ನಮಗೆ ಅದೊಂದು ಅಂದರೆ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಇದೆ, ಕಂಟೆಂಟ್ ಚಾರ್ಜ್ ಸೇರಿಸಿ ಫೈಲ್ ಅಪ್ಲೋಡಿಂಗ್ ಎಲ್ಲ ಅವರೇ ನೋಡ್ತಿದ್ದಾರೆ. ಸೊ ಫಿಲಮ್ ನೋಡಿದ್ದಾರೆ, ಒಂದು 40-50 ಜನ ನೋಡಿದ್ದಾರೆ. ನಾವು ಎಲ್ಲರದ್ದು ರಿವ್ಯೂ ತೊಗೊಂಡಿದ್ವಿ. ಹೌದು, ಅದೇನೇ ಇರ್ಬೋದು, ನಮ್ಮದು ವೆಲ್ ವಿಶರ್ಸ್ ಇರ್ತಾರೆ. ಆ್ಯಂಡ್ ಅದಕ್ಕಾಗಿ ನಾನೇನು ಮಾಡ್ತೇನೆ, ಒಂದು ಚೀಟಿ ಥರ ಮಾಡಿ ಅವ್ರ ಕಡೆ ರಿವ್ಯೂ ತೊಗೊಂಬಿಟ್ಟು, ಸೊ ಈಗ ನನ್ನ ಮುಂದೆ ಬಂದಾಗ ಸೂಪರ್ ಅಂತ ಹೇಳ್ತಾರೆ, ಬಟ್ ಆ್ಯಕ್ಚುಲಿ ರಿವ್ಯೂ ಗೊತ್ತಾಗೋದು ನಿಮಗೆ ಆ ಚೀಟಿಯಲ್ಲಿ ಇರುತ್ತಲ್ಲ. ಎಲ್ಲ 4.5 ಇಂಡಸ್ಟ್ರಿ ಅವರು ಫಿಲಮ್ ಥರ ನೋಡಲ್ಲ, ಅಂದರೆ ಅದ್ರ ಶಾರ್ಟ್ಸ್ ಬಗ್ಗೆ ಇದ್ರ ಬಗ್ಗೆ ನೋಡ್ತಾರಲ್ಲ, ಅವ್ರದ್ದೆಲ್ಲ 4 ಬಂದಿದೆ. ಆಡಿಯನ್ಸ್ದೆಲ್ಲ 4.5 ಇದೆ. ಆ ಫಿಲಮ್ ನೋಡಿದ್ಮೇಲೆ ಇವರು ಡಿಸ್ಟ್ರಿಬ್ಯೂಟರು ನಾವೇ ಕಂಟೆಂಟ್ ಚಾರ್ಜ್ ಎಲ್ಲ ನಾವೇ ನೋಡ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದೆ. ಆ್ಯಂಡ್ ಟ್ರೇಲರ್ ನೋಡಿದ್ರಲ್ಲ, ಅದೇ ಆ ಥರ ಚೀಟಿ ಫಾರ್ಮೆಟು ಹೇಗೆ ಬಂತು ನಿಮ್ಮ ತಲೆ? ಹೈಪರ್ ಲಿಂಕ್ ಈ ಚೀಟಿ ಎಲ್ಲ ಹಾಕಿ ಅವ್ರು ಬರೆಯೋದು ಅಂತ ಅಂದ್ರೆ ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಸರ್ ನೀವು ಬಂದ್ರು ನಾಳೆ ಸೂಪರ್ ಸರ್ ಅಂತಾನೆ ಹೇಳ್ತಾರೆ, ಬಟ್ ಆಕ್ಚುಲಿ ಅದರದ್ದು ರಿವ್ಯೂ ನಂಗೆ ಸಿಗಲ್ಲ. ನಾನು ಅದಕ್ಕೆ ಏನು ಮಾಡಿದೆ, ಚೀಟಿ ಕೊಟ್ಬಿಟ್ಟು ಸರ್ ನಿಮ್ಗೆ ಏನು ಅನ್ಸುತ್ತೆ ಬರೀ ಹೆಸರು ಬರಿಬೇಡಿ, ಸ್ಟಾರ್ ಹಾಕಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ. ಸೊ ನನಗೂ ಶಾಕ್ ಆಯಿತು. ಆ್ಯಕ್ಚುಲಿ ಇನ್ನೊಂದು ಫಸ್ಟು ನಾವು ಪ್ರೀಮಿಯರ್ ಶೂಟ್ ಇದ್ದು ಮಂಗಳೂರಲ್ಲಿ, ಸೊ ಡಿಸ್ಟ್ರಿಬ್ಯೂಟರ್ ಮಂಗಳೂರು ಕಡೆಯವರು. ಸೊ ಅಲ್ಲಿ ಆಡಿಯನ್ಸ್ ಹೆಂಗಂದ್ರೆ, ಅದೇ ನಾನು ಉಡುಪಿಯವನೇ, ಬಟ್ ತುಂಬ ಏನು ರಿಯಾಕ್ಟ್ ಮಾಡಲ್ಲ. ಬಟ್ ಹೊರಗಡೆ ಬಂದಾಗ ಅದ್ರ ರಿಯಾಕ್ಷನ್ ನೋಡ್ಬಿಟ್ಟು ಶಾಕ್ ಆಯ್ತು. ಇಲ್ಲಿ ನೋಡಿದ್ರೆ ಸ್ವಲ್ಪ ನಗ್ತಾರೆ, ಇಲ್ಲಿ ಥರ ಓಪನ್ ಆಗಿ ಅವರು ರಿಯಾಕ್ಟ್ ಮಾಡಲ್ಲ, ಬಟ್ ಅಲ್ಲಿ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. ಈಗ ನಾನು ಏನೇ ಹೇಳ್ಬೋದು, ಫಿಲಮ್ ಡೆಫಿನೆಟ್ ಆಗಿ ನೀವು ಪ್ರೀಮಿಯರ್ ಶೋ ಎಲ್ಲರೂ ಬನ್ನಿ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, 7, 5, 6, 8 ಫಿಲಮ್ ಇದ್ದಾಗ ಹೊಸಬರು ಫಿಲಮ್ ಪ್ರೀಮಿಯರ್ ಶೋ ಇಷ್ಟೂ ಬರಲ್ಲ ಮೀಡಿಯಾದವರು. ದಯವಿಟ್ಟು ಬನ್ನಿ. ಫಿಲಮ್ ಚೆನ್ನಾಗಿಲ್ಲ ಅಂದರೆ ಬರೀರಿ ಸರ್, ಬೈದೇ ಬರೀರಿ. ಫಿಲಮ್ ವೆರಿ ಗುಡ್ ಇದ್ರೆ ಬರೀರಿ, ಇಲ್ಲಾಂದ್ರೆ ಬೈದೇ ಬರೀರಿ, ನಾವು ತಿದ್ಕೊಳ್ತೀವಿ. ಎಡಿಟೆಡ್ ವರ್ಷನ್ ಅಲ್ಲೇ ಶೂಟಿಂಗ್ ಮಾಡಿದ್ರ ಅಂತ ನೀವು ಎಡಿಟರ್ ಆಗಿರೋದ್ರಿಂದ ಎಡಿಟ್ ವರ್ಷನ್ ಅಲ್ಲೇ ಶೂಟಿಂಗ್ ಮಾಡಿ. ಹೌದು, ನಾನು ಇದು ಎಡಿಟಿಂಗ್ ಬೇರೆ ಕೊಡೋಣ ಅಂತ ಪ್ಲಾನ್ ಇದೆ. ಯಾಕಂದ್ರೆ ಪ್ರೊಡಕ್ಷನ್ ಅಂದ್ರೆ ಇನ್ವೆಸ್ಟರ್ ಇದ್ರು ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದೆಲ್ಲ ನಾವೇ. ಎಡಿಟಿಂಗು ಅಸೋಸಿಯೇಟ್ ಇಲ್ಲ, ಕಾಸ್ಟ್ ಕಟ್ಟಿಂಗ್ ಎಲ್ಲ, ಅಂದ್ರೆ ಇಲ್ಲಿ ಎಲ್ಲರೂ 3-4 ಕೆಲಸ ಮಾಡಿದ್ದಾರೆ. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹರ್ಷವರ್ಧನ್ ಆಕ್ಟರು, ಆಮೇಲೆ EP ಇವರು. ಹರ್ಷ ಯಾಕೆ ಬಂದಿಲ್ಲ ಸರ್? ಪ್ರತಿಯೊಬ್ರು ಇವರು ಪ್ರಕಾಶ್ ಶಾಸ್ತ್ರಿ ಮತ್ತೆ ಧನುಷ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಕ್ಟರ್. ಸೊ ಹಂಗಂಗೆ ಮಾಡಿರೋದು. ಸೊ ಇದೆಲ್ಲ ನಾವು ಹೇಳ್ಬೇಕಾಗಿಲ್ಲ. ಈಗ ಏನು ಟ್ರೇಲರ್ ಬಗ್ಗೆ ಏನಾದ್ರು ಇದ್ರೆ ಕೇಳಿ ಪ್ಲೀಸ್. ಇದೆಲ್ಲ ನಾವು ಸ್ಟ್ರಗಲ್ ಇದ್ದೇ ಇರುತ್ತೆ. ಸಿನಿಮಾ ಯಾವಾಗ ರಿಲೀಸ್? ಈಗ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ಸಬ್ಮಿಟ್ ಮಾಡಿದ್ವಿ. ಅದ್ರ ರೂಲ್ಸ್ ಪ್ರಕಾರ ಸೆಲೆಕ್ಟ್ ಆದ್ರೆ ಹೋಪ್ಫುಲಿ, ಅಂದ್ರೆ ರೆಗ್ಯುಲರ್ ಕಮರ್ಷಿಯಲ್ ತರ ಇಲ್ಲ, ಫೈಟ್ ಆಗ್ಲಿ ಆ ಥರ ಏನಿಲ್ಲ. ಈ ಫಿಲಮಲ್ಲಿ ಫೈಟ್ ಡಬಲ್ ಮೀನಿಂಗ್ ಎಲ್ಲ ಕ್ಲೀನ್ ಯೂಸ್ ಸಿಕ್ಕಿದೆ. ಏನಾದರೂ ಸೆಲೆಕ್ಟ್ ಆಯ್ತಂದ್ರೆ ಫೆಸ್ಟಿವಲ್ ಮುಗಿದ ತಕ್ಷಣ ಮಾರ್ಚ್ 8 ಇಲ್ಲಾಂದ್ರೆ ಫೆಬ್ರವರಿ ಎಂಡ್ ವೀಕ್ ಸೆಲೆಕ್ಟ್ ಆಗತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ರೆಗ್ಯುಲರ್ ಫಿಲಮ್ಗಿಂತ ಡಿಫ್ರೆಂಟ್ ಆಗಿದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಇದೆ. ಚೌಚೌಬಾತ್ ಕನೆಕ್ಟ್ ಅಂತ ಅನ್ಸುತ್ತೆ ನಿಮಗೆ? ಚೌಚೌಬಾತ್ ಅನ್ನೋದು ಈಗ ನನಗೆ ಈ ಟೈಟ್ಲ್ ಯಾಕೆ ಇಡಬೇಕು ಅನ್ಸಿದೆ ಅಂದ್ರೆ, ಒಂದು ಖಾರ ಒಂದು ಸ್ವೀಟು, ಅದು ಎರಡು ಒಂದು ಪ್ಲೇಟ್ಗೆ ಹೆಂಗೆ ಬರುತ್ತೆ? ಯಾರೋ ಒಬ್ರು ಡಿಮ್ಯಾಂಡ್ ಇರುತ್ತೆ. ಈಗ ನಮ್ಮ ಕಡೆ ಕೇಸರಿಬಾತಿಗೆ ಸಾಂಬಾರ್ ಜೊತೆ ಚಟ್ನಿ ಜೊತೆ ತಿನ್ನೋರು ನೋಡಿದ್ದೀನಿ ನಾನು. ಯಾರ್ದೋ ಒಬ್ರದ್ದು ಡಿಮ್ಯಾಂಡ್ ಇಂದಾಗಿ ಎರಡು ವಿರುದ್ಧ ದಿಕ್ಕಿನ ಟೇಸ್ಟ್ಗಳು ಒಂದು ಪ್ಲೇಟಿಗೆ ಬರುತ್ತೆ. ಮೇ ಬಿ ನಿಮಗೆ ಕ್ಲೈಮ್ಯಾಕ್ಸ್ ಬಂದಾಗ ಇದು ನಿಮ್ಗೆ ಅನ್ಸುತ್ತೆ. ನಾವು ಮಾತಾಡೋದು ಏನಾದರೂ ಕ್ವಶನ್ ಇದ್ರೆ ಪ್ಲೀಸ್ ಕೇಳಿ. ಅಂದ್ರೆ ಯಾವಾಗ ಸಿನಿಮಾ ಶುರುವಾಗಿದ್ದು ಆಗಸ್ಟಿಂದ ಫಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಆಯಿತು. ಡಿಸೆಂಬರಲ್ಲಿ 3ನೇ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಪ್ಯಾಚ್ ವರ್ಕ್ ಎಲ್ಲ ನಾವು ಮಾರ್ಚಲ್ಲಿ ಮುಗೀತು. ಆಮೇಲೆ ಸೆನ್ಸರು ಜುಲೈ ಎಂಡಿಗೆ ಆಯಿತು. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ? ಕೊಪ್ಪ ಮತ್ತೆ ನಿಮ್ಮದು ಬೆಂಗಳೂರಲ್ಲಿ, ಮೇಜರ್ ಬೆಂಗಳೂರಲ್ಲಿ ಇತ್ತು. 2 ಸ್ಟೋರಿ ಬೆಂಗಳೂರದು, ಒಂದು ಕೊಪ್ಪದು.
ಬಟ್ ಬೆಂಗಳೂರು ಸ್ಟೋರಿನೂ ಸ್ವಲ್ಪ ವಿಜುವಲಿ ಸ್ವಲ್ಪ ಅಂದರೆ ನಮಗೆ ಏನಂತಾರೆ ಬ್ಯೂಟಿಗಾಗಿ ಕನಕಪುರ ರೋಡಲ್ಲಿ ಅದೊಂದು ಒಂದು ಮೇಜರ್ ಒಂದು ಸೀನ್ ಅಲ್ಲಿ ಶೂಟ್ ಮಾಡಿದ್ವಿ. ಕನಕಪುರ ರೋಡ್ ಒಂದು ಟೆಂಪಲ್ ಇದೆ ಅಲ್ಲಿ. ಪ್ರೊಡ್ಯೂಸರ್ ಕೊಡಿ ಮಾತಾಡಿ. ಓಕೆ, ಲಾಸ್ಟ್ ಸಾಂಗ್ ರಿಲೀಸ್ ಆಗಿತ್ತು ಕಣ್ಣು ಇರೋದೆ ಅಂತ. ನಮಗೆ ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ, ರೀಸನ್ ಏನಂತ ಗೊತ್ತಿರುತ್ತೆ ಎಲ್ರಿಗೂ. ಅದ್ರ ಬಗ್ಗೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸೊ ಚೇತನ್ ಸರ್ ಜೊತೆ ಮೊದಲನೇ ಫಿಲ್ಮ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾವು ಇದಕ್ಕಿಂತ ಮೊದಲು ನಾನು ಸುಮಾರು 7-8 ಸಿನಿಮಾಗೆ ವರ್ಕ್ ಮಾಡಿದ್ದೀನಿ. ಬಟ್ ಪ್ಯೂರ್ ರೊಮ್ಯಾಂಟಿಕ್ ಕಾಮಿಡಿ ಫಸ್ಟ್ ಟೈಮ್ ಸಿಕ್ಕಿದ್ದು. ಸೊ ಇಟ್ ವಾಸ್ ಅ ಟಾಸ್ಕ್. ಬಿಕಾಸ್ ರೊಮ್ಯಾಂಟಿಕ್ ಜಾನರ್ಗೆ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ. ಆ್ಯಂಡ್ ಪ್ರಮೋದ್ ಮರುವಂತೆ ಅವರು ಎಲ್ಲ ಇರೋ 3 ಸಾಂಗು ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ನಾನು ಪ್ರಮೋದ್ ಅವರು ಐ ಥಿಂಕ್ ಒಂದು 25-30 ಹಾಡ್ ಮೇಲೆ ವರ್ಕ್ ಮಾಡಿದ್ವಿ. ಬಟ್ ಇದು ಮೊದಲನೇ ಸಿನಿಮಾ, ಇವಾಗ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಮೊದಲನೇ ಸಿನಿಮಾಗೆ ವರ್ಕ್ ಮಾಡಿರೋದು ಫಸ್ಟ್ ಫಿಲ್ಮ್ ಒಟ್ಟಿಗೆ ಅಂತ. ಆ್ಯಂಡ್ ಅದರಲ್ಲಿ 2 ಹಾಡನ್ನ ಚೇತನ್ ನಾಯಕ್ ಅವ್ರು ಹಾಡಿದ್ದಾರೆ. ಇನ್ನೊಂದು ಹಾಡು ವಲ್ಲೀಶ್ ಭಟ್ ಅಂತ, ಅವ್ರದ್ದು ಕನ್ನಡ ಇಂಡಸ್ಟ್ರಿ ಡೆಬ್ಯೂ. ಅವ್ರು ಬರಲಿಲ್ಲ ಇವತ್ತು. ಬಟ್ ಕ್ವಶನ್ಸ್ ಇದೆ. ಆ್ಯಂಡ್ ಅಂಜನಾ ಪದ್ಮನಾಭನ್ ಅವರು ಹಾಡುಗಳು ಚೋಚೋಬತ್ತರ ಇರುತ್ತಾ ಅಥವಾ ಎಲ್ಲ ಮೆಲೋಡಿ ಇದೆಯಾ ಅಂತ? ಮೆಲೋಡಿ ಸಾಂಗ್ಸ್ ಎಲ್ಲ 3 ಸಾಂಗ್. ಹೌದೌದು, ಸೀಕ್ವೆನ್ಸ್ಗೆ ಚೋಚೋಬತ್ತರ ಏನಿಲ್ಲ. ಇಲ್ಲ, ಚೋಚೋಬತ್ತರ ಏನಿಲ್ಲ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆಫ್ಟರ್ ಕೋವಿಡ್ ಮೊದಲನೇ ಸತಿ ಮೀಡಿಯಾನ ಮೀಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಶಶಾಂಕ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಈ ಸ್ಟೋರಿನ ಆ್ಯಕ್ಚುಲಾಗಿ ಏನಾದ್ರು ಸ್ವಲ್ಪ ಹೇಳ್ಬಿಟ್ರೆ ಕತೆ ರಿವೀಲ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟಿಂದ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಹುಕ್ ಆಗಿರೋದ್ರಿಂದ ಒಂದೊಂದು ಪಾತ್ರನೂ ಎಲ್ಲದಕ್ಕೂ ಈಕ್ವಲಿ ಕನೆಕ್ಟೆಡ್ ಆಗಿದೆ. ಸೊ ಜಾಸ್ತಿ ಅದ್ರ ಬಗ್ಗೆ ಹೇಳೋದಕ್ಕಿಂತ ಖಂಡಿತವಾಗ್ಲೂ ಈ ಸಿನಿಮಾ ನೋಡಕ್ ಬಂದವ್ರಿಗೆ ನಿರಾಶೆ ಆಗಲ್ಲ. ನಿಮ್ದು ಏನು ಕ್ಯಾರೆಕ್ಟರ್ ಆಗಿರುತ್ತೆ ಇದರಲ್ಲಿ ಅಂತ? ನಾನೊಂದು IT ಎಂಪ್ಲಾಯ್ ಆಗಿ ಒಬ್ಬ ತಾಯಿಯ ಪ್ರೀತಿಯ ಮಗನಾಗಿರ್ತೀನಿ. ಈಚ್ ಅಂಡ್ ಎವ್ರಿಥಿಂಗ್ ತಾಯಿ ಸಪೋರ್ಟ್, ಎಲ್ಲದಕ್ಕೂ ತಾಯಿ ಮಗನ ಒಂದು ಸೆಂಟಿಮೆಂಟ್, ಆ ಪಾತ್ರನ ನಾನು ನಿರ್ವಹಿಸಿದ್ದೀನಿ ಈ ಸಿನಿಮಾದಲ್ಲಿ. ಹುಡುಗಿ ಹುಡ್ಕಾಡೋದು ನೀವೇ ಅಲ್ವಾ? ಅದನ್ನ ಹೇಳಕ್ ಆಗೋದಿಲ್ಲ. ಅದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನೇ ಹುಡುಗಿ ಅನ್ನೋ ತಾಯಿ ಹುಡುಕ್ತಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಮೂಲತಃ ಮಂಗಳೂರಿನವನು. ಸೊ ಈ ಕ್ಯಾರೆಕ್ಟರ್ ಕೂಡ ಕರಾವಳಿ ಭಾಗದಿಂದ ಬಂದಂಥ ಒಂದು ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡಿದ್ದೀನಿ. ಅದೇ ಇದು 3 ಸ್ಟೋರಿ ಆಗಿರೋದ್ರಿಂದ ಅದರಲ್ಲಿ ಒಂದು ಸ್ಟೋರಿ ನಂದಿರುತ್ತೆ. ಹೈಪರ್ ಲಿಂಕ್ ಅದು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಇರುತ್ತೆ. ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಇನ್ನೋಸೆಂಟ್ ಆಗಿರೋಂಥ ವ್ಯಕ್ತಿ. ಸೊ ಟ್ರೈಲರಲ್ಲೂ ನೋಡಿರ್ತೀರ, ಅಷ್ಟು ಒಂದು ಸಿಂಪಲ್ ಆಗಿರ್ತೀನಿ ನಾನು ಅಷ್ಟೇ. ಆ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶಾಂತ್ ಅಂತ. ನಾನೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸತ್ಯ ಕ್ಯಾರೆಕ್ಟರ್ದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಜೊತೆಗೆ ಫಸ್ಟ್ ಶೆಡ್ಯೂಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಇದು ಫಸ್ಟ್ ಸಿನಿಮಾ ನಿಮ್ಮದು? ಹೌದು, ಫಸ್ಟ್ ಸಿನಿಮಾ. ಓಕೆ. ಹಲೋ, ನಮಸ್ತೆ. ಮರವಂತೆ ಕಳಿಸಿ. ನಾನು ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮೊದಲು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಆದರೂ ನನಗೆ ಡೈರೆಕ್ಟರ್ ಅದು ಈ ಮೂವಿ ಬಗ್ಗೆ ಗೊತ್ತಾಗಿ, ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಕೊಟ್ಟು ಆಮೇಲೆ ಸೆಲೆಕ್ಟ್ ಆದ ಈ ಮೂವಿಗೆ. ಸೊ ಇದೊಂದು ಎಲ್ಲರೂ ಹೇಳಿದ ಹಾಗೆ ಹೈಪರ್ ಲಿಂಕ್ ರಾಮ್ ಕಾಮ್ ಮೂವಿ ಇದು. 3 ಕಥೆಗಳನ್ನು ತುಂಬಾ ಸೊಗಸಾಗಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಚೇತನ್ ಸರ್ ಅವರು. ಸೊ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಈ ಮೂವಿ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನಾನೊಂದು ಒಳಗಡೆ ತುಂಬ ನೋವು ಇಟ್ಕೊಂಡು ಹೊರಗಡೆ ನಗ್ತಾ ಇರುವಂಥ ಒಂದು ಹುಡುಗಿಯ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಎಲ್ಲ ಸ್ಟೋರಿನೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಇದು ನಿಮ್ಮ ಫಸ್ಟ್ ಸಿನಿಮಾನಾ? ಹೌದು, ನನ್ನ ಫಸ್ಟ್ ಮೂವಿ. ಹೇಗೆ ಸೆಲೆಕ್ಟ್ ಆಗಿ ಆ್ಯಡ್ಸ್ ಎಲ್ಲ ಮಾಡಿದ್ದೆ. ಈ ಟೀಮ್ಗೆ ಹೇಗೆ ನೀವು ಜಾಯ್ನ್ ಆಗಿ? ಅದೇ ನನಗೆ ಆಡಿಷನ್ ಗೊತ್ತಾಯಿತು, ಆಡಿಷನ್ ಇದೆ ಅಂತ, ಈ ಮೂವಿದು ಆಡಿಷನ್ ನಡೀತಾ ಇದೆ ಅಂತ. ಸೊ ನಾನು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದೆ. ಓಕೆ. ಎಲ್ರಿಗೂ ನಮಸ್ಕಾರ. ನಾನು ಪ್ರಕರ್ಷ ಅಂತ. ಇದು ನನ್ನ ಮೊದಲ ಫಿಲ್ಮ್. ಆ್ಯಂಡ್ ಇದಕ್ಕಿಂತ ಮುಂಚೆ ನಾನು ಥಿಯೇಟರ್ ಮಾಡಿದ್ದೀನಿ. ನಾನು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ. ಇದರಲ್ಲಿ ನಾನು ಆಡಿಷನ್ ಬಗ್ಗೆ ಗೊತ್ತಾಗಿ ಆಡಿಷನ್ ಥ್ರೂ ಸೆಲೆಕ್ಟ್ ಆಗಿದ್ದೆ. ಥ್ಯಾಂಕ್ ಯು ಕೇಂದ್ರ ಸರ್ ಮತ್ತು ಚೌಚೋಬಾರ್ ಟೀಮ್ಗೆ. ನಾನು ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿನೂ ವರ್ಕ್ ಮಾಡಿದ್ದೀನಿ. ಮತ್ತು ನನ್ನ ಕ್ಯಾರೆಕ್ಟರ್ ಬಂದು ಸಾನ್ವಿ ಅಂತ. ಸಾನ್ವಿ ಒಂದು ತಂಗಿ ರೋಲ್ ಪ್ಲೇ ಮಾಡಿದ್ದಾಳೆ, ಒಂದು ಫನ್ ತಂಗಿ. ಸೊ ಅದು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಮೂವಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾವ ಥಿಯೇಟ್ರ್ ಬ್ಯಾಕ್ಡ್ರಾಪ್ ಇಲ್ಲಿ ಯಾವ ಕಡೆ?
ನಾನು ರೇವಾ ಯೂನಿವರ್ಸಿಟಿಯಲ್ಲಿ ಥಿಯೇಟರ್ ಡಿಗ್ರಿ ಮಾಡಿದ್ದೀನಿ. ಸೊ ಸಪ್ರೇಟ್ ಆಗಿ ಥಿಯೇಟರ್ ಗ್ರೂಪ್ ಇದೆ ನಮ್ಮದು. ಓಕೆ ಫೈನ್. EP ಹರ್ಷವರ್ಧನ್ ಸರ್ ಅವರು. ಅವಿನಾಶ್ ಆಕ್ಟ್ ಮಾಡಿದ್ದೀರಾ? ನಾನು ಆ್ಯಕ್ಟ್ ಮಾಡಿಲ್ಲ, ನಾನು ಅವ್ರ ಜೊತೆ ಇದರಲ್ಲಿ ಹೆಲ್ಪ್ ಮಾಡ್ತಾ ಬಂದೆ ಅಷ್ಟೇ. ನೆಕ್ಸ್ಟ್ ಮೂವಿ ಮೇ ಬಿ ಅದೇ ಹೇಳಿದ್ದಾರೆ, ವೇಟ್ ಮಾಡಿ. ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಾರಾ? ನೆಕ್ಸ್ಟ್ ಮೂವಿಗೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಚಿಕ್ಕಂಜ ಸರ್ ಅವರು. ತುಂಬ ವರ್ಷಗಳ ಸ್ನೇಹ ನಂದು ಅವ್ರದ್ದು. ಸೊ ಹರ್ಷವರ್ಧನ್ ಸರ್, ಚೇತನ್ ಸಿಂಗರ್. ಸೊ ಪ್ಲೀಸ್. ಹಾಯ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಚೇತನ್ ನಾಯಕ್ ಅಂತ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಯಲ್ಲಿ 2 ಸಾಂಗ್ ಹಾಡಿದ್ದೀನಿ ನಾನು. 1 ಸಾಂಗ್ ರಿಲೀಸ್ ಆಗಿದೆ, ಕಣ್ಣು ಇರೋದೆ ಅಂತ. ಎಂಟೈರ್ ಟೀಮ್ಗೆ ಆಲ್ ದಿ ಬೆಸ್ಟ್. 1-2 ಸಾಲ ನಿಮಗೋಸ್ಕರ ಹಾಡ್ತೀನಿ. ಕಣ್ಣು ಇರೋದೆ ನಿನ್ನನ್ನು ನೋಡೋದಕ್ಕಂತ, ಕಾಲು ಇರೋದೆ ನಿನ್ನ ಹಿಂದೆ ಓಡಾಡೋಕಂತ, ನೀನು ಬರೋದೆ ನನ್ನನ್ನು ಕಾಡೋದಕ್ಕಂತಲೇ. ನಿಜಾನೇ ಹೇಳುವೆ ಮನ್ಸು ಇರೋದೆ ನಿನ್ ಪ್ರೀತಿ ಮಾಡೋದಕ್ಕಂತ, ಮಾತು ಬರೋದೆ ನಿಂಗೇನೋ ಹೇಳೋದಕ್ಕಂತ, ನಾನು ಇರೋದೆ ನೀ ಹೇಳಿ ಕೇಳೋದಕ್ಕಂತಲೇ. ಮೊದಲ ಲವ್ವು ಆಗಿದೆ 108ನೇ ಬಾರಿಗೆ, ಲೆಕ್ಕ ಉಂಟು ಬ್ರೇನಿಗೆ ಹಾರ್ಟಿಗೆಲ್ಲ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ಕಣ್ಣು ಕೊಡೋ ಡಿಪ್ಪನೆ ನೋಡುತ್ತಾ. ಎದೆಲಿ ಚುರ್ರಂತಿದೆ, ಎದೆಲಿ ಚುರ್ರಂತಿದೆ, ತುಟಿಗಳ ಗಾಸಿಪ್ಪನೆ ಕೇಳುತ್ತಾ. ಥ್ಯಾಂಕ್ ಯು. ಬರ್ದವ್ರೇನಾ? ಬರ್ದಿರೋದು ಪ್ರಮೋದ್ ಮರವಂತೆ ಅವರು. ಎಸ್ ಸರ್, ನಾನೇ ಹಾಡಿರೋದು ಸರ್. ಸಾಗರ್ ಅವರು ಸಕ್ಕದಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸರ್ ಸಾಗರ್ ಅವರು ಮಾಡಿದ್ದಾರೆ. ಸಾಗರ್ ಅವರು ಸಕ್ಕದಾಗಿ ಮಾಡಿದ್ದಾರೆ. ಹಾಗೆ ಹೀರೋಯಿನ್ ಅವರು ತುಂಬಾ ಕ್ಯೂಟ್ ಆಗಿ ಕಾಣ್ತಾರೆ. ಎಲ್ರಿಗೂ ನಮಸ್ಕಾರ. ಚೌಚೌಬಾತ್ ತುಂಬ ವಿಶೇಷವಾದಂಥ ಸಿನಿಮಾ. ನನಗೆ ಹೇಮಂತ್ ಜೋಯ್ಸ್ ಅವರು ಹೇಳ್ದಂಗೆ ಈ ಕೊರೋನಾ ಟೈಮಲ್ಲಿ ನಾವು ಒಂದಿಷ್ಟು ಹಾಡುಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ, ಅದೇವ್ರು ಹೇಳ್ದಂಗೆ ಒಂದು 20-25 ಸಿಂಗಲ್ಸ್ಗಳನ್ನೇ ಮಾಡಿಕೊಂಡು ನಾವು ಇಬ್ಬರು ಸಿಂಗಲ್ ಆಗಿ ಹುಡುಕ್ಬಿಟ್ಟಿದ್ವಿ. ಸೊ ಈ ಸಿಂಗಲ್ ಆಗಿರೋ ನನ್ನನ್ನು ಸಿಂಗಲ್ ಕಾರ್ಡ್ ಲಿಸ್ಟ್ ಆಗಿ ಲಾಂಚ್ ಮಾಡಿದಂಥ ಸಿನಿಮಾ ಚೌಚೌಬಾತ್. ಸೊ ಥ್ಯಾಂಕ್ಸ್ ಹೇಳ್ಬೇಕು ಚೇತನ್ ಅವರಿಗೆ. ಯೂಶ್ವಲಿ 1-2 ಹಾಡುಗಳನ್ನು ಬರ್ಸೋದಕ್ಕೆ ಅಪ್ರೋಚ್ ಮಾಡ್ತಾರೆ. ಹೇಮಂತ್ ಅವರು ಹೇಳಿದ ಕೂಡಲೇ ಪ್ರಮೋದ್ ಅವ್ರು ಬರೀಲಿ ಎಲ್ಲ ಹಾಡು ಅಂತ ಹೇಳಿದ ಕೂಡಲೇ ನನ್ನ ಮೇಲೆ ನಂಬಿಕೆ ಇಟ್ಟು ಬರೆಸ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಟ್ರೈಲರ್ ನಾನು ನೋಡಿದ್ರೆ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಚುಲಿ ಡೈರೆಕ್ಟರ್ ಹೇಳಿದ್ರು ಒಂದ್ಸತಿ ಸಿನಿಮಾ ನೋಡಿ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ಕೊಡಿ ಅಂತ ಹೇಳಿದರು. ನನಗೆ ಇವಾಗ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತಾ ಇದೆ ನೋಡಬೇಕಿತ್ತು, ಇವಾಗ ಇನ್ನು ಕೂಡಲೇ ನೋಡಬೇಕು ಅಂತ ಅನಿಸ್ತಾ ಇದೆ. ಟ್ರೈಲರ್ ತುಂಬ ಚೆನ್ನಾಗಿದೆ. ಟ್ರೈಲರ್ ಹೆಂಗೆ ಅಂದರೆ ನಾವೀಗ ಯಾವುದಾದ್ರು ಚೌಚೌಬಾತ್ ತಿಂತಾ ಇದ್ರೆ 1 ಸ್ಪೂನ್ ಎತ್ಕೊಂಡು ತಿಂತೀವಲ್ಲ ಹಾಗೆ. ಸೊ ಟೇಸ್ಟ್ ಅಲ್ಲೇ ಗೊತ್ತಾಗ್ತಾ ಇದೆ. ಸೊ ಎಂಟೈರ್ ಚೌಚೌಬಾತ್ ಕೂಡ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಸಂಪೂರ್ಣ ತಂಡಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಗೆಳೆಯ ಹೇಮಂತ್ ಜೋಯ್ಸ್ ಅವರಿಗೆ ಶುಭ ಹಾರೈಸ್ತೀನಿ. ಯಾಕಂದರೆ ನಾನು ಮತ್ತು ಅವರು ತುಂಬ ಕನಸು ಕಟ್ಟಿದ್ವಿ, ಎಷ್ಟು ಈ ಥರ ಹಾಡುಗಳು ಮಾಡಬೇಕು, ಆ ಥರ ಹಾಡುಗಳು ಮಾಡಬೇಕು ಅಂತ. ಬಹುಶಃ ಎಲ್ಲ ಕನಸಿಗೆ ದಾರಿಗೆ ಇದೊಂದು ಮೊದಲ ಹೆಜ್ಜೆ ಆಗುತ್ತೆ ಅಂತ ಭಾವಿಸ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ಏನಿದೆ ಹಾಡುಗಳು? ವಿಶೇಷವಾಗಿ ಏನಾದರೂ ಬೇರೆ ಥರ ಟ್ರೈ ಮಾಡಿದ್ರಾ? ಅದೇ ಇವಾಗ ಹಾಡೋದ್ರಲ್ಲ ಸರ್, ಇದು ನೋಡಿದ್ರೆ ನಾವು ರೆಗ್ಯುಲರ್ ಆಗಿ ಒಂದು ಪ್ಯಾಟರ್ನ್ ಇದು ಮಾಡ್ತೀವಿ. ಇಲ್ಲಿ ಅವನು ನನಗೆ ಕಂಡಿರೋದೇ ನೀನು ನೋಡೋದಕ್ಕೆ, ಮಾತಿರೋದೇ ಇದು ಮಾಡೋದಕ್ಕೆ ಅಂತ. ಅದ್ರಲ್ಲಿ ಒಂದಿದೆ ತುಟಿಗಳ ಗಾಸಿಪ್ಪನೆ, ಕಣ್ಣು ಕೊಡೋ ಡಿಪ್ಪನೆ. ನಾವು ಯೂಶಲಿ ಗಾಡಿಗಳ ಲೈಟ್ಗಳು, ಸೊ ಅವಳು ಕಣ್ಣು ಮೇಲೆ ಹಿಂಗೆ ಕೆಳಗಡೆ ನೋಡಿದ್ರೆ ಡಿಪ್ ಅನ್ನೋ ಥರ. ಸೊ ತುಂಬಾ ನನಗೆ ಸ್ಪೇಸ್ ಇತ್ತು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ. ಈವನ್ ಡೈರೆಕ್ಟರ್ ಕಡೆಯಿಂದ ಆಗಿರ್ಬೋದು, ಇವ್ರ ಕಡೆಯಿಂದ ನಾನೇನೇ ಹೊಸದಾಗೇನೆ ಕೊಟ್ಟರು ಕೂಡ ಅದನ್ನ ಸ್ವೀಕರಿಸ್ತಾ ಇದ್ರು. ಹಾಗಾಗಿ ನನಗೆ ತುಂಬಾ ಸ್ಪೇಸ್ ಇತ್ತು ಸರ್. ಓಕೆ. ಡೈಲಾಗ್ಸ್ ಯಾರು ಬರೆದಿರೋದು ಇದಕ್ಕೆ? ನೀವೇ ಬರೆದಿರೋದಾ? ಹರ್ಷವರ್ಧನ್ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಆಕ್ಟರ್ ಕೂಡ. ಅದೇ ಇಲ್ಲಿ ಎಲ್ಲರೂ ಡಬಲ್ ಟ್ರಿಬಲ್ ಪ್ರೊಡ್ಯೂಸರ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕೊಡಿ ಮಾತಾಡಲಿ ಅವರು. ನಮಸ್ಕಾರ ಸರ್, ನನ್ನ ಹೆಸರು ಹರ್ಷವರ್ಧನ ಪ್ರಸಾದ್ ಅಂತ. ನಾನು ಪ್ರೀವಿಯಸ್ ಒಂದು ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೆ.
ಸೊ ಇಲ್ಲೇ ಅದು ಪ್ರಮೋಷನ್ನು ಇಲ್ಲೇ ಆಗಿತ್ತು. ಮತ್ತು ಮೇರಿ ಅಂತ ಕೂಡ ಒಂದು ಸಿನಿಮಾ ಮಾಡಿದೆ, ಅದಕ್ಕೆ ನೀವೆಲ್ಲ ಬಂದಿದ್ರಿ ಮೀಡಿಯಾದವರು. ನನ್ನ ಇದೊಂದು 3ನೇ ಸಿನಿಮಾ ಚೋಚೋಬಾತ್ ಅಂತ. ನಾನು ಆ್ಯಕ್ಚುಲಿ ಇದಕ್ಕೆ ಆರ್ಟಿಸ್ಟ್ ಆಗಿ ಬಂದಿದ್ದು. ಇದರಲ್ಲಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡೋದಕ್ಕೆ ನಾನು ತುಂಬ ಶಾರ್ಟ್ ಫಿಲಮ್ಸ್ ಎಲ್ಲ ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೆ. ಸೊ ಈ ಮೂವಿಲಿ ಚಾನ್ಸ್ ಸಿಕ್ಕಿದೆ ಅಂದರೆ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇರ್ತೀರಾ, ನಮ್ಮದ್ರಲ್ಲೂ ಎಲ್ಲ ಎರಡು ಕೆಲಸ ಮಾಡ್ತಾ ಇದ್ದಾರೆ, ಯಾವ್ದಾರ ಕೆಲಸ ಮಾಡೋ ಹಾಗಿದ್ರೆ ನೋಡಿ ಅಂತ ಹೇಳಿದ್ರು. ಸೊ ನಾನು ಫಸ್ಟ್ ಆಫ್ ಆಲ್ ನೋಡಿ ಅನ್ನೋದಕ್ಕಿಂತ ಸರ್ ನಾನು ಕೇಳಿದ್ದೆ ಮುಂಚೆ, ಸರ್ ನಾನು ಚಿಕ್ಕ ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಯಾವ್ದಾದ್ರು ಕೆಲಸ ಇದೆ ಹೇಳಿ ಅಂತ. 2 ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿದಾಗ ಕತೆ ಕೇಳಿದೆ ಸರ್. ಫಸ್ಟ್ ಕತೆ ಕೇಳಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಯಲ್ಲಿ ನನ್ನ ಶಾರ್ಟ್ ಫಿಲಮ್ ಏನು ಮಾಡ್ತಾ ಇದೆ ಅದ್ರದ್ದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಹೇಳಬೇಕು ಅಂದರೆ ಚೇತನ್ ಸರ್ ತುಂಬ ನನಗೂ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಲಿದ್ದೀವಿ. ಈಗಲೂ ಅಷ್ಟೇ, ಇವತ್ತು ಬೆಳಗ್ಗೆ ಬರ್ಬೇಕಾದ್ರೂ ಜೊತೆಲೇ ಬಂದ್ವಿ, ಬಟ್ ಸಿನಿಮಾ ಮುಗಿಯೋವರೆಗೂ ಜೊತೆಲೇ ಇರ್ತೀವಿ. ಹಾಗೆ ಟೀಮು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಹಾಗೆ ನನ್ನ 2 ಸಿನಿಮಾ ನಿಮ್ಮಿಂದ ಒಂದು ಒಳ್ಳೆಯ ಯಶಸ್ಸು ಕಂಡಿದೆ. ಆ್ಯಕ್ಚುಲಿ ಅದು ತುಂಬ ಕಡೆ ಕೇಳ್ತಾರೆ, ಮೇರಿ ಮತ್ತು ಸದ್ವಿಚಾರಣೆ ನಡೆಯುತ್ತದೆ ಅಂತೇಳಿ. ಚೋಚೋಬಾತ್ನು ಹೀಗೆ ಮುಟ್ಟಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಮೀಡಿಯಾದವರು ಇದೇ ಥರ ಸಪೋರ್ಟ್ ಕೊಟ್ಟು ಈ ಸಿನಿಮಾನ ಯಶಸ್ವಿಗೊಳಿಸಬೇಕು ದಯವಿಟ್ಟು. ಥ್ಯಾಂಕ್ ಯು ಸರ್. ಓಕೆ, ಪ್ರೊಡ್ಯೂಸರ್ ಏನು ಮಾಡ್ತಿರೋದು? ಅವ್ರದ್ದೇನು ಬಿಸ್ನೆಸ್ಸು? ತಾವೇನು ಮಾಡ್ತಿರೋದು ಸರ್? ಮೊದಲು ಮೈನಿಂಗ್ ವ್ಯಾಪಾರ ಮಾಡ್ತಾ ಇದ್ದೆ. ಈಗ ಅದು ಎಕ್ಸ್ಪೋರ್ಟ್ ಬಂದಾಗಿದೆ. ಓಕೆ, ಸದ್ಯ ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತಾ ಇದ್ದೆ. ಸಿನಿಮಾ ಮಾಡೋ ಆಲೋಚನೆ ಸರ್? ಇಲ್ಲ, ಚೇತನ್ ಅವರು ಬಂದು ಹೇಳಿದರು ಸಿನಿಮಾ ಮಾಡ್ತಾ ಇದ್ದೇನೆ, ಸ್ವಲ್ಪ ಸಪೋರ್ಟ್ ಮಾಡಿ ಅಂತ. ಆ ಕಾರಣಕ್ಕೋಸ್ಕರ ಮಾತ್ರ. ಮತ್ತೆ ಎಲ್ಲ ಯುವಕರಿಗೆ ಸಪೋರ್ಟ್ ಮಾಡಿದ್ದಾರೆ ಅವರು, ಎಲ್ಲ ಯುವಕರೇ ಇದ್ದಾರೆ, ಅವರಿಗೆ ಒಂದು ಸಪೋರ್ಟ್ ಮಾಡುವ ಅಂತೇಳಿ. ದೊಡ್ಡವರಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಇಂಥವರಿಗೆ ನಮ್ಮಿಂದ ಎಷ್ಟಾಗ್ತದೆ ಅಷ್ಟು. ನಾನೇನು ಅಷ್ಟು ದೊಡ್ಡ ಇದೆಲ್ಲ ಆದರೂ ನನ್ನಿಂದ ಎಷ್ಟಾಗ್ತದೆ ಅಷ್ಟು ನಾನು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.